ಶ್ರೀಕಾಂತ್, ನಿಮ್ ಬಿಹೇವಿಯರ್ ಹಾಕೋ ನಂಗೆ ಸರಿ ಅನ್ಸ್ತಿಲ್ಲ. ಪ್ರಿಯಾ, ಏನ್ ಹೇಳ್ತಿದ್ದೀರಾ ನೀವು? ಇಷ್ಟೊತ್ತಿ ತನಕ ನೀವು ಮಾಡಿದ್ದೇನು ತಪ್ಪಿಲ್ಲ ಅಂತ ಹೇಳಿದ್ರಿ. ನನ್ನನ್ನ ಬೇಲ್ ಮೇಲೆ ರಿಲೀಸ್ ಮಾಡ್ಸಿದ್ರಿ, ನನಗೆ ಒಳ್ಳೆ ಮೆಮೊರಬಲ್ ಊಟ ಕೊಡ್ಸಿದ್ರಿ. ಈಗ ಈ ರೀತಿ ಮಾತಾಡ್ತಿದ್ದೀರಲ್ಲ. ನಾನು ಆ ವಿಷಯದ ಬಗ್ಗೆ ಹೇಳ್ತಿಲ್ಲ. ನೀವ್ ರಿಲೀಸ್ ಆಗಿರೋ ವಿಷಯ ಮನೆಯವ್ರಿಗೆ ತಿಳಿಸ್ಬೇಕು ತಾನೆ? ಯಾಕೆ ತಿಳಿಸ್ಬೇಕು? ಅವ್ರಿಗೆ ನನ್ನ ಮೇಲೆ ಇರ್ತಕ್ಕಂತಹ ಕನ್ಸರ್ನ್ ಅಷ್ಟರಲ್ಲೇ ಇದೆ. ಶ್ರೀಕಾಂತ್, ಏನ್ ಹೇಳ್ತಿದ್ದೀರಾ ನೀವು? ಮತ್ತಿನ್ನೇನು, ನಾನು ಇಡೀ ದಿವಸ ಜೈಲಲ್ಲಿ ಇದ್ನಲ್ಲ, ಅವಾಗ ಏನ್ ಮಾಡಿದ್ರು ಅವರು? ನಾನ್ ಜೈಲಲ್ಲಿ ಇದ್ದೀನಿ ಅಂತ ಯಾರಾದ್ರೂ ನೇಣ್ ಹಾಕೊಂಡ್ರಾ? ಶ್ರೀಕಾಂತ್, ನೀವು ಅವ್ರನ್ನ ಮಿಸ್ಟೇಕ್ ಮಾಡ್ಕೊಂಡಿದ್ದೀರಾ. ಅವ್ರೇನು ಮಾಡಿಲ್ಲ ಅಂತ, ಅವ್ರು ನಿಮ್ ಬಗ್ಗೆ ಕೇರ್ ಇಲ್ಲ, ಪ್ರೀತಿ ಇಲ್ಲ ಅಂತಲ್ಲ. ಇಟ್ ಮೀನ್ಸ್ ಅವ್ರು ಹೆಲ್ಪ್ಲೆಸ್ ಆಗಿದ್ದಾರೆ. ಅದಕ್ಕೆ ಅವ್ರ ಕೈಯೆಲ್ಲ ಕಟ್ ಹಾಕ್ತಿರೋಗ ಆಗಿದೆ. ಅದನ್ನೇ ನಾನು ಹೇಳ್ತಿರೋದು. ಎಂತ ಅಸಹಾಯಕತೆ ಇವ್ರಿಗೆ. ಆ ಅಮ್ಮಂಗಾದ್ರೂನು ನಾನು ಹೆತ್ ಮಗ ಅಂತೇಳಿ ಕೈ ಚುರುಕ್ ಅನ್ಸದ್ ಬೇಡವಾ? ನಾನ್ ಮಾಡಿದ್ದು ಸರಿ ಇಲ್ಲ ಅಂತ ಅನ್ಸುದ್ರೆ ಈ ಕಾರ್ ನಿಲ್ಸಿ, ನಾನು ಇಳ್ಕೊಂಡ್ಬಿಡ್ತೀನಿ. ನಾನೇ ಮನೆಗೆ ಡ್ರಾಪ್ ಮಾಡ್ತೀನಿ. ಶ್ರೀಕಾಂತ್, ಏನು ಮನೆಗ? ನಾನ್ ಆ ಮನೆಗ್ ಬರೋದಿಲ್ಲ, ಕಾರ್ ನಿಲ್ಸಿ. ಯಾಕೆ ಶ್ರೀಕಾಂತ್? ಅದೊಂದ್ ಮನೆನಾ? ಅವಳು ಯಾರೋ ಕನಕ ಅಂತೆ, ಎಲ್ಲಾರು ಅವಳು ತಾಳಕ್ ತಕ್ಕನ ಕುಣಿತಾ ಇದ್ದಾರೆ. ನೆನ್ನೆ ಮೊನ್ನೆ ಬಂದಿರೋಳು ಅವಳು, ಎಲ್ಲಾರನು ಬುಗ್ರಿ ತರ ಆಟ ಆಡಿಸ್ತಾಳೆ. ನನಗಿದನ್ನೆಲ್ಲ ನೋಡ್ತಾ ಇದ್ರೆ ಅಸಹ್ಯ ಆಗ್ತದೆ. ಎಸ್, ಯು ಆರ್ ರೈಟ್ ಶ್ರೀಕಾಂತ್. ನಿಮ್ಮ ಈ ಎಲ್ಲ ಅವಸ್ಥೆ ಕಾರಣ ಕನಕ ಹೊರತು ನಿಮ್ ಮನೆಯವ್ರು ಯಾರು ಅಲ್ಲ. ಒಂದ್ ವೇಳೆ ನೀವು ದ್ವೇಷಿಸ್ಲೇಬೇಕು ಅಂದ್ರೆ ಆ ಕನಕನ್ನ ದ್ವೇಷಿಸಿ. ಅತ್ತೆ ಅಮ್ಮ ಮನೆಯವ್ರನ್ನಲ್ಲ. ನಿಮ್ ಮನೆಯವರೆಲ್ಲ ಆ ಕನಕನ್ ಕೈಯಲ್ಲಿ ಪಪೆಟ್ಗಳಾಗೋಗಿದ್ದಾರೆ. ಆ ಕನಕನ್ ನೀವೇ ಬುದ್ಧಿ ಕಲಿಸ್ಬೇಕು. ಅದನ್ ಬಿಟ್ಟು ನೀವೇ ಅಲ್ಲಿಂದ ಓಡ್ ಬಂದ್ರೆ ಅವಳು ಬುದ್ಧಿ ಕಲ್ಸೋರು ಯಾರು? ಸುಮ್ನೆ ಮನೆಗೆ ಬನ್ನಿ. ನಿಂತ್ಕೊಳೆ. ಬಾಯ್ಲಿ. ಶ್ರೀಕಾಂತ್ನ ಎಲ್ ಬಚ್ಚಿಟ್ಟಿದ್ಯಾ? ಮತ್ತೆ ಏನ್ ಹೇಳ್ತಿದ್ರ ನೀವು? ಶ್ರೀಕಾಂತನ ನಾನ್ ಯಾಕೆ ಬಚ್ಚಿಡ್ಲಿ? ಸುಳ್ಳು ಹೇಳ್ಬೇಡ. ಜೈಲಿಂದ ಅವನ್ನ ಬಿಡಿಸಿ ಎಲ್ಲಿಟ್ಟಿದ್ಯಾ ಹೇಳು. ನಾನ್ ಜೈಲಿಂದ ಬಿಡಿಸದ್ನ? ಇಲ್ಲ ಅತ್ತೆ, ನಾನು ಅವ್ರನ್ನ ಜೈಲಿಂದ ಬಿಡಿಸ್ಲಿಲ್ಲ. ಬೆಳಗ್ಗೆಯಿಂದ ಆಫೀಸಲ್ಲೇ ಇದ್ದೆ. ಏಯ್, ನಾಟಕ ಆಡ್ಬೇಡ ನೀನು. ಜೈಲರ್ ಆಫೀಸಿನ ಕಾನ್ಸ್ಟೇಬಲ್ ಹೇಳಿದ್ರು ಒಬ್ಳು ಹುಡುಗಿ ಬಂದ್ಬಿಟ್ಟು ಶ್ರೀಕಾಂತ್ನ ಬಿಡಿಸ್ಕೊಂಡೋದ್ರು ಅಂತ. ನೀನಲ್ದಲೆ 3 ಲಕ್ಷ ಕೊಟ್ಟು ಅವ್ನು ಯಾರೇ ಬಿಡಿಸ್ತಾರೆ? ಇಲ್ಲ ರೀ, ನಾನ್ ಶ್ರೀಕಾಂತನ ಬಿಡಿಸ್ಲಿಲ್ಲ. ಅತ್ತೆ, ನೀವಾದ್ರೂ ನನ್ನ ನಂಬಿ. ಮುಚ್ಚೆ ಬಾಯ್. ಈ ಮನೆ ಕೆಲ್ಸದವ್ರು ಕೂಡ ನಿನ್ನನ್ನ ನಂಬಿರ್ಲಿಲ್ಲ. ನಾನ್ ನಿನ್ನನ್ನ ನಂಬಿದ ಹೊತ್ತಿಗೆ ನಿನ್ ಜಾಗ ಈ ಮನೇಲಿ ಪರ್ಮನೆಂಟ್ ಆಗಿದೆ. ಏನೋ ಉದ್ಧಾರ ಮಾಡ್ಬಿಡ್ತೀಯ ಅಂತ ನಂಬಿದಕ್ಕೆ ಸರಿಯಾಗಿ ಉಡುಗೊರೆ ಕೊಟ್ಟೆ. ನನ್ ಮಗ ಜೈಲಿಗೆ ಹೋಗಿ ಬಂದವನು ಅಂತ ಪಟ್ಟ ಕಟ್ಟಿದೆ. ಈ ಮನೆ ಮರ್ಯಾದಿನ ಹರಾಜ್ ಹಾಕದೆ. ಯಾವುದೇ ಕಾರಣಕ್ಕೂ ನಾನ್ ನಿನ್ನನ್ನ ನಂಬಲ್ಲ. ಸರಿಯಾಗಿ ಹೇಳಿದೆ ಕಣಕ್ಕ. ಅರ್ಥ ಆಯ್ತಾ ಅಕ್ಕ ಹೇಳಿದ್ದು? ಇದ್ ದಿವಸ ಅಕ್ಕ ನಿನ್ ಪರವಾಗಿದ್ಲು ಅಂತ ನಾವೆಲ್ಲ ಸುಮ್ಮನೆ ಇದ್ವಿ. ಇನ್ ಮೇಲೆ ಯಾವ ದಯ ದಾಕ್ಷಿಣ್ಯನೂ ಇಲ್ಲ. ಮರ್ಯಾದೆಗೆ ಶ್ರೀಕಾಂತ ಎಲ್ಲಿದ್ದಾನಂತ ಹೇಳೋ. ಅಯ್ಯೋ, ನೀವೆಲ್ಲ ಯಾಕೆ ನನಗೆ ಇಷ್ಟೊಂದು ಹಿಂಸೆ ಮಾಡ್ತಿದ್ದೀರಿ? ಶ್ರೀಕಾಂತನ ಯಾರು ಜೈಲಿಂದ ಬಿಡಿಸಿದ್ರು, ಅವ್ರನ್ನ ಎಲ್ಲಿ ಕರ್ಕೊಂಡು ಹೋದ್ರು, ಎಲ್ಲಿಟ್ಟಿದ್ದಾರೆ ಅಂತ ಒಂದು ನನಗೆ ಗೊತ್ತಿಲ್ಲ. ಅವ್ರನ್ನ ಮುಚ್ಚಿಡೋದ್ರಿಂದ ನನಗೇನ್ ಲಾಭ ಇದೆ ಹೇಳಿ? ನಮಗೇನ್ ಗೊತ್ತು? ಅದನ್ನ ನೀನೇ ಹೇಳ್ಬೇಕು. ಅವನ್ ಬ್ರೈನ್ ವಾಶ್ ಮಾಡಿ ನಮ್ ವಿರುದ್ಧ ಎತ್ಕಟ್ಬೇಕು ಅಂತ ತಾನೇ ನಿನ್ ಪ್ಲಾನು? ಇಲ್ಲ, ನನಗಂತ ಯಾವ ದುರುದ್ದೇಶನೂ ಇಲ್ಲ. ಮತ್ತೆ ಶ್ರೀಕಾಂತ ಎಲ್ ಮಾಯ ಆದ? ಮತ್ತೆ ಅವನ ಮೇಲೆ ಯಾವ್ದಾದ್ರು ಗೂಬೆ ಕೂರಿಸಿ ಅವನ ಒಳಗೆ ಹಾಕ್ಸ್ಬೇಕು ಅಂತ ಮಾಡಿದ್ಯಾ? ನೋಡು, ಶ್ರೀಕಾಂತನ ಎಲ್ ಕಳ್ಸಿದ್ಯಾ ಅಂತ ಹೇಳ್ಬಿಡು. ಇಲ್ಲ, ನನಗೆ ಶ್ರೀಕಾಂತನ ಬಗ್ಗೆ ಏನೂ ಗೊತ್ತಿಲ್ಲ. ಒಂದ್ ವೇಳೆ ನಿಮಗ್ ನಂಬಿಕೆ ಇಲ್ಲ ಅಂದ್ರೆ ಶ್ರೀಕಾಂತ್ ಮಿಸ್ ಆಗಿದ್ದಾರೆ ಅಂತ ಪೊಲೀಸ್ ಕಂಪ್ಲೇಂಟ್ ಕೊಡಿ. ಆಗ್ಲಾದ್ರೂ ನಿಮಗ್ ಸತ್ಯ ಗೊತ್ತಾಗತ್ತೆ. ಅಮ್ಮ,
ಇವಳಿಗೆ ಒಳ್ಳೆ ಮಾತಾಡಿ ಹೇಳಿದ್ರೆ ಬುದ್ಧಿ ಬರಲ್ಲ. 3rd ಕ್ಲಾಸ್ ಟ್ರೀಟ್ಮೆಂಟೇ ಸರಿ. ನಾನು ಈಗಲೇ ಪೊಲೀಸರಿಗೆ ಫೋನ್ ಮಾಡ್ತಾ ಇದ್ದೀನಿ. ನೋಡಿ, ಪೊಲೀಸಿಗೆ ಫೋನ್ ಮಾಡೋ ಅಗತ್ಯ ಇಲ್ಲ. ಶ್ರೀಕಾಂತ್, ಯಾಕೆ ನೀವು ಅಲ್ಲೇ ನಿಂತಿದ್ದೀರಾ? ನೀವೇನ್ ಮಾಡ್ಬಾರ್ದು ತಪ್ಪೇನ್ ಮಾಡಿಲ್ಲ, ಬನ್ನಿ. ಸತ್ಯ ಬಂದೇನೋ? ಮುಳ್ಳಿನ ಮೇಲೆ ನಿಂತ ಹಾಗೆ ಚಡಪಡಿಸ್ತಾ ಇದೆ. ಜೈಲಿಂದ ರಿಲೀಸ್ ಆಗಿ ನೇರವಾಗಿ ಮನೆಗೆ ಬರೋದ್ ಬಿಟ್ಟು ಎಲ್ಗೂ ಹೋಗಿದ್ದೆ? ಅಮ್ಮ, ಯಾವ ಸೌಭಾಗ್ಯಕ್ಕೆ ನಾನು ಒಳಗಡೆ ಬರ್ಬೇಕು? ನನ್ನನ್ನು ಬಿಡಿಸ್ಕೊಳ್ಳೋ ಯೋಗ್ಯತೆ ಅಲ್ಲ ನಿಮ್ಗೆ. ಶ್ರೀಕಾಂತ್, ಯಾಕೋ ಹಾಗೆ ಮಾತಾಡ್ತೀಯ? ನೀನ್ ಬಿಡಿಸೋ ಎಲ್ಲ ವ್ಯವಸ್ಥೆನೂ ಆಗಿತ್ತು. ಪ್ರಿಯಾ, ಇವ್ ನಿಂಗೆಲ್ ಸಿಕ್ದ? ಅಮ್ಮ, ದಾರಿಲ್ ಸಿಕ್ಕೋದಕ್ಕೆ ನಾನು ನಿನ್ ಸೊಸೆ ಕನಕ ಅಲ್ಲ. ಪ್ರಿಯಾ ಅವರೇ ಕೋರ್ಟಿಗೆ 3 ಲಕ್ಷ ಕಟ್ಟಿ ನನ್ನನ್ನು ಬಿಡಿಸ್ಕೊಂಡ್ ಬಂದಿದ್ದಾರೆ. ಏನು? ಪ್ರಿಯಾ ಅವರ ನಿನ್ನ ಬಿಡಿಸಿದ್ದು? ನಿಮ್ ಕೈಲಾಗ್ದಿದ್ ಕೆಲ್ಸನ ಪ್ರಿಯಾ ಅವ್ರು ಮಾಡಿದ್ದಾರೆ. ಈ ಮನೆ ಮಗ ನಾನು. ಆಫ್ಟರ್ ಆಲ್ 3 ಲಕ್ಷ ಕೊಟ್ಟು ನನ್ನ ಬಿಡ್ಸಕ್ಕಾಗ್ಲಿಲ್ಲ ನಿಮ್ ಕೈಲಿ. ನೆನ್ನೆ ಮೊನ್ನೆ ಸಂಬಂಧದ ಎಳೆ ಇಟ್ಕೊಂಡ್ ಬಂದು ಹುಡುಗಿ ಇವತ್ ನನ್ನನ್ನು ಬಿಡಿಸಿದಾಳೆ. ಯಾರ ಕೈಲೋ ಅಧಿಕಾರ ಕೊಟ್ಟು ಕೈ ಕಟ್ಕೊಂಡು ಕುಂತಿದಿರಲ್ಲ ನೀವು, ನಾಚಿಕೆ ಆಗ್ಬೇಕು ನಿಮ್ಗೆ. ಆಗಿದಾಗೋಯ್ತು, ಹೇಗೂ ರಿಲೀಸ್ ಆದ್ಯಲ್ಲ. ಬಾಗ್ಲಲ್ಲಿ ನಿಂತ್ಕೊಂಡು ಏನ್ ವಾದ ಮಾಡೋದು? ಒಳಗ್ ಬಾ, ನಿಧಾನವಾಗಿ ಮಾತಾಡೋಣ. ಪ್ರಿಯಾ, ನೀನ್ ಯಾಕಮ್ಮ ಅಲ್ಲೇ ನಿಂತಿದ್ಯಾ? ಒಳಗ್ ಬಾ. ಪರವಾಗಿಲ್ಲ ಅತ್ತೆ, ಇಲ್ಲಿ ನನ್ಗೇನ್ ಕೆಲ್ಸ, ನಾನಿನ್ ಬರ್ತೀನಿ. ಛೇ, ಎಲ್ಲಾದ್ರೂ ಉಂಟ? ನಮ್ಗೆ ಇಷ್ಟೊಂದು ಸಹಾಯ ಮಾಡಿದಿರಾ, ನೀವು ಒಳಗ್ ಬರ್ದೆ ಹಾಗೆ ಹೋಗೋದಾ? ದಯವಿಟ್ಟು ಒಳಗ್ ಬನ್ನಿ. ಪ್ರಿಯಾ, ಯಾಕಲ್ಲೇ ನಿಂತಿದ್ದೀರಾ? ಒಳಗ್ ಬನ್ನಿ. ಇದು ನಮ್ಮನೆ, ನೀವೆಲ್ಲ ನನ್ನ ಸಂಬಂಧಿಗಳು. ನಾನು ನಿಮ್ಮಲ್ಲಿ ಒಬ್ಳು ಅಂತ ಹೇಳಿದ್ಯಲ್ಲಮ್ಮ, ಈಗ್ಯಾಕೆ ಒಳಗಡೆ ಬರೋದಕ್ಕೆ ಹಿಂದೇಟ್ ಆಗ್ತಾ ಇದೆಯಾ? ಇವತ್ತೇನೋ ನೀವೆಲ್ಲ ಒತ್ತಾಯ ಮಾಡಿ ಬಾ ಅಂತಿದ್ದೀರಾ, ಆದ್ರೆ ಅವತ್ತು ನಿಮ್ ಸೊಸೆ ನಿರ್ದಾಕ್ಷಿಣ್ಯವಾಗಿ ನನ್ನನ್ನು ಹೋಗು ಅಂತ ಅಂದಾಗ ನೀವೆಲ್ಲ ಸುಮ್ಮನೆ ಇದ್ರಲ್ಲ ಅತ್ತೆ. ಸಾರಿ ಪ್ರಿಯಾ, ನಮ್ಮಿಂದ ತಪ್ಪಾಗಿದೆ. ದಯವಿಟ್ಟು ನಮಗ್ ಕ್ಷಮಿಸ್ಬಿಡು. ಕೆಲವರಿಗೆ ನಾವು ದೊಡ್ಡ ಸ್ಥಾನ ಕೊಡ್ತೀವಿ, ಮರ್ಯಾದೆ ಕೊಡ್ತೀವಿ, ಆದ್ರೆ ಅವರು ಘನತೆನ ಉಳಿಸ್ಕೊಳ್ದೆ ಸಣ್ಣತನ ತೋರಿಸ್ತಾರೆ. ಈ ಮನೆ ಮರ್ಯಾದೆ ಉಳಿಸೋದಕ್ಕೆ ನೀನ್ ಅಷ್ಟೆಲ್ಲ ಕಷ್ಟಪಟ್ಟಿದ್ದೆ. ನೀನ್ ಹಾಗೆ ಹೋಗ್ಬೇಡ, ಒಳಗ್ ಬಾ. ಪ್ರಿಯಾ ಅವರೇ, ಇನ್ಯಾಕೆ ಅಲ್ಲೇ ಅಂತಿದ್ರಾ? ಪ್ಲೀಸ್ ಒಳಗ್ ಬನ್ನಿ. ಅತ್ತೆ, ಮರ್ಯಾದೆ ಉಳಿಸ್ಬೇಕಾಗಿರೋರು ಉಳಿಸದೇ ಇದ್ದಾಗ ಬೇರೆ ಯಾರಾದ್ರೂ ಪ್ರಯತ್ನ ಮಾಡ್ಲೇಬೇಕಲ್ಲ. ಇನ್ಫ್ಯಾಕ್ಟ್ ಬ್ಲಡ್ ರಿಲೇಷನ್ಗೆನೆ ತುಡಿತ ಮಿಡಿತ ಎಲ್ಲ ಅರ್ಥ ಆಗೋದು. ಹೊರಗಿಂದ ಬಂದಿರೋರ್ಗೆ ಆ ಪ್ರೀತಿ ಅನುಕಂಪ ಎಲ್ಲಿಂದ ಬರಕ್ ಸಾಧ್ಯ ಆಗುತ್ತೆ? ಅದಕ್ಕೆ ಹೇಳೋದು ಬ್ಲಡ್ ಇಸ್ ಥಿಕ್ಕರ್ ದೆನ್ ವಾಟರ್ ಅಂತ. ಬಾಮ ಒಳಗೆ ಬಾ. ಅಲ್ಲ ಕನಕ, ನೀನ್ ತುಂಬಾನೇ ಬುದ್ಧಿವಂತೆ. ನೀನ್ ಹೀಗೆ ಯಾಮಾರ್ತಿ ಅಂತ ನಾನು ಖಂಡಿತ ಅನ್ಕೊಂಡಿರ್ಲಿಲ್ಲ.
ಅವತ್ತು ಈ ಮನೆ ಮರ್ಯಾದೆ ಉಳಿಸ್ತೀನಿ ಅನ್ನೋ ಹಮ್ಮಲ್ಲಿ ನನ್ನನ್ನ ಹೊರಗಡೆ ಹಾಕಿದ್ರೆ, ನನ್ಗೆ ಈ ವಿಷಯ ಮೊದಲೇ ಗೊತ್ತಿದ್ದಿದ್ರೆ ಶ್ರೀಕಾಂತ್ ಜೈಲ್ಗೆ ಹೋಗೋ ನೆಸೆಸಿಟಿನೇ ಬರ್ತಿರ್ಲಿಲ್ಲ. ನನ್ನ ಇನ್ಫ್ಲುಯೆನ್ಸ್ ಇಂದ ನಾನನ್ನ ಬಿಡಿಸ್ತಿದ್ದೆ. ಸೊಸೆಯಾಗಿ ನಾನಿರ್ಬೇಕಾದ ಜಾಗದಲ್ಲಿ ನೀನಿದ್ದು ಈ ಮನೆ ಜವಾಬ್ದಾರಿನ ನಿಭಾಯಿಸಿಲ್ಲ. ಎನಿವೇಸ್, ನನಗಿಂತ ಗೋಲ್ಡನ್ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ತುಂಬಾನೇ ಥ್ಯಾಂಕ್ಸ್ ಕನಕ. ಅತ್ತೆ, ರಿಯಲಿ ನಾನು ತುಂಬಾನೇ ಲಕ್ಕಿ. ಇಷ್ಟು ಬೇಗ ನೀವೆಲ್ಲ ನನ್ನನ್ನ ನಿಮ್ ಫ್ಯಾಮಿಲಿ ಮೆಂಬರ್ ಅಂತ ಅಕ್ಸೆಪ್ಟ್ ಮಾಡಿದ್ರಲ್ಲ, ನಂಗೆ ನಿಜವಾಗ್ಲೂ ತುಂಬಾನೇ ಖುಷಿ ಆಗ್ತದೆ. ಪ್ರಿಯಾ, ನಾವು ತುಂಬಾ ಅನ್ಲಕ್ಕಿಮ್ಮ. 6 ತಿಂಗಳ ಹಿಂದೆ ನಿನ್ ಪರಿಚಯ ಆಗಿದ್ದಿದ್ರೆ ನೀನ್ ಈ ಮನೆ ಒಡ್ತಿ ಆಗ್ತಿದೆ. ನಿನ್ನಂತ ಒಳ್ಳೆ ಹುಡುಗಿನ ನಮ್ಮನೆ ಸೊಸೆ ಮಾಡ್ಕೊಳ್ಳೋ ಅದೃಷ್ಟ ನಮ್ಗಿಲ್ಲ. ಬರೀ ನಮ್ ಸಂಬಂಧಿಯಾಗಿ ಉಳಿದ್ಬಿಟ್ಟೆ. ಪರವಾಗಿಲ್ಲ ಬಿಡಿ ಅತ್ತೆ, ಅದಕ್ಕೆ ಯಾಕೆ ಬೇಜಾರು ಮಾಡ್ಕೋತೀರಾ? ಈ ನಿಮ್ ಪ್ರೀತಿ ವಿಶ್ವಾಸ ಅಷ್ಟೇ ನಂಗೆ ಸಾಕು. ಅಮ್ಮ, ಬಡಿಸ್ಲಾ? ಚಿತ್ರ, ನೀನ್ ಯಾಕೆ ಬಡಿಸ್ತೀಯ? ಬಡಿಸೋದಕ್ಕೆ ಈ ಮನೇಲಿ ಜನ ಇದ್ದಾರೆ. ನೀನ್ ಕೂತ್ಕೋ. ಅಮ್ಮ, ಏನ್ ಹೇಳ್ತಿದ್ಯಾ? ಕನಕ, ಪ್ರಿಯಾ ನಮ್ ಗೆಸ್ಟ್. ಬಾ ಬಡ್ಸು. ಕನಕ, ಹೇಳಿದ್ ಕೇಳಿಸ್ಲಿಲ್ವಾ? ಏನ್ ಅಲ್ಲ ನಿಂತಿದ್ಯಾ? ಬಾ ಬಡ್ಸು. ಸರಿ ಅತ್ತೆ. ಪ್ರಿಯಾ, ಮನುಷ್ಯ ತಾನೊಂದು ಬಯಸಿದ್ರೆ ವಿಧಿ ಇನ್ನೊಂದು ಬಯಸುತ್ತಂತೆ. ನಾವ್ ಅನ್ಕೊಂಡಿದೆಲ್ಲ ನಡೆಯಲ್ಲ ಅನ್ನೋದಕ್ಕೆ ಇದಕ್ಕಿಂತ ಸಾಕ್ಷಿ ಇನ್ನೊಂದು ಬೇಕಾ? ಅತ್ತೆ, ನೀವೇನ್ ಹೇಳ್ತಿದ್ದೀರಾ ನಂಗೆ ಅರ್ಥ ಆಗ್ತಿಲ್ಲ. ಅರ್ಥ ಆಗ್ಬೇಕಾದವ್ರಿಗೆ ಆಗಿರುತ್ತೆ. ನೀನ್ ಸಂಕೋಚ ಪಟ್ಕೊಳ್ಬೇಡ, ಊಟ ಮಾಡ. ಕನಕ, ಸ್ವಲ್ಪ ಸಾಂಬಾರ್ ಬಡಿಸ್ತೀಯಾ? ಏಯ್, ನಿಧಾನಕ್ಕೆ ಬಡ್ಸು. ನಿನ್ ಸಿಟ್ಟನ್ನ ಸಾಂಬಾರ್ ಬಡ್ಸೋದ್ರಲ್ಲಿ ತೀರಿಸ್ಕೋಬೇಡ. ಅಣ್ಣ, ಕನಕ ಬರೀ ಊಟ ಬಡ್ಸಿದ್ರೇನೆ ಇಷ್ಟೊಂದು ಟೇಸ್ಟಿ ಆಗಿದೆ. ಏನ್ ಅವಳೆ ಕೈಯಾರ ಮಾಡಿದ್ರೆ ಹೇಗಿರುತ್ತೆ? ಪ್ರಿಯಾ, ನಿನ್ಗೇನಾದ್ರೂ ಬೇಕಿದ್ರೆ ಮಾಡಿಸ್ಕೋ. ಯಾಕಂದ್ರೆ ನಮ್ ಕನಕ ತುಂಬಾ ಟೇಸ್ಟಿಯಾಗಿ ವೆರೈಟೀಸ್ ಆಫ್ ಫುಡ್ ನ ಮಾಡ್ತಾಳಂತೆ. ನಮಗಂತೂ ಅದೃಷ್ಟ ಇಲ್ಲ. ಪ್ರಿಯಾ, ನಿನ್ ದಿನ ಹೀಗೆ ಬರ್ತಿದ್ರೆ ನಿನ್ನ ನೆಪದಲ್ಲಾದ್ರೂ ಕನ್ಕನ್ ಕೈ ರುಚಿ ನೋಡ್ದಾಗತ್ತೆ ಅಲ್ಲ ಕನಕ? ಪಾಪ ಕನಕ ಆಫೀಸಿಗೆ ಬೇರೆ ಹೋಗ್ಬೇಕಲ್ಲ, ಅವಳು ಅಡ್ಗೆ ಮಾಡ್ತಾ ಕೂತ್ರೆ ಹೇಗಾಗತ್ತಣ್ಣ? ಈಗ ಕೆಲ್ಸದ್ ನಿಂಗಿ ಬೇರೆ ಇಲ್ಲ, ಮನೆ ಬಿಟ್ಟು ಹೋಗಿದ್ದಾಳೆ. ಕೆಲ್ಸ ಅಂತ ಗಂಡನ್ನ ಉಪವಾಸ ಕೆಡೋದಕ್ಕಾಗತ್ತಾ? ಅತ್ತೆ, ಅನ್ನದಾತ ಸುಖಿ ಭವ ಅಂತಾರೆ. ನಮ್ ಕನಕ
ಎಂಥ ಪುಣ್ಯದ ಕೆಲಸ ಮಾಡ್ತಿದ್ದಾಳಲ್ವಾ ಅತ್ತೆ? ಪ್ರಿಯಾ, ಪುಣ್ಯ ಬರೋದು ಅನ್ನ ಇಟ್ಟೋರಿಗೆ, ಅನ್ನ ಬಡಿಸ್ತೋರಿಗಲ್ಲ. ಅತ್ತೆ, ನಾನು ಹೋಗ್ಬಾರ. ಪ್ರಿಯಾ, ನೀವು ಬಂದಿದ್ ನಮ್ಮೆಲ್ಲರಿಗೂ ತುಂಬಾ ಸಂತೋಷ ಆಯ್ತು. ಆಗಾಗ ಬಂದ್ ಹೋಗ್ತಾ ಇರಿ. ಹೌದು ಪ್ರಿಯಾ, ಇದು ನಿನ್ ಮನೆ. ನೀನ್ ಯಾವಾಗ ಬೇಕಾದ್ರೂ ಬರ್ಬೋದು, ಯಾವಾಗ ಬೇಕಾದ್ರೂ ಹೋಗ್ಬೋದು. ಯಾರಿಗೂ ಹೆದರೋ ಅಗತ್ಯ ಇಲ್ಲ, ಗೊತ್ತಾಯ್ತಾ? ಕನಕ, ನಾನು ಅಷ್ಟೊತ್ತಿಂದ ನೋಡ್ತಾನೆ ಇದ್ದೀನಿ. ನೀನ್ ಮಾಮೂಲಿ ತರ ಏನೂ ಮಾತಾಡೇ ಇಲ್ಲ. ಐ ಗೆಸ್ ನಾನಿಲ್ಲಿಗೆ ಬಂದಿದ್ದು ನಿನಗಿಷ್ಟ ಆಗಿಲ್ಲ ಅನ್ಸುತ್ತೆ. ಹಾ, ಇನ್ಮೇಲೆ ಹೀಗೆ ನಿನ್ಗಿಷ್ಟ ಆಗ್ಲಿ ಆಗದೆ ಇರ್ಲಿ, ನಾನಿಲ್ಲಿಗೆ ಬರ್ತಾನೆ ಇರ್ತೀನಿ. ಯಾಕೆ ಹೇಳು? ಇದು ನನ್ನ ಮಾವನ ಮನೆ. ಇಲ್ಲಿಗೆ ನನ್ ಬರೋಕ್ ಹಕ್ಕಿದೆ. ಬರ್ಲಾ? ಬಾಯ್. ಬರ್ತೀನತ್ತೆ. ಬಾಯ್ ಬಾಯ್ ಅವಿ. ಶ್ರೀಕಾಂತ್, ಯಾಕೆ ಇಷ್ಟೊಂದು ಕುಡಿತಿದ್ದೀರಾ? ಏನ್ ಮಾಡ್ಲಿ ಪ್ರಿಯಾ ಅವ್ರೆ, ನನ್ ತಲೆ ಕೆಟ್ಟು ಹೋಗ್ತಾ ಇದೆ. ಏನಾಯ್ತು ಶ್ರೀಕಾಂತ್? ನೀವು ನಮ್ಮ ಮನೆ ಪರಿಸ್ಥಿತಿನೆಲ್ಲ ನೋಡ್ತಾ ಇದ್ದೀರಲ್ವಾ ಪ್ರಿಯಾ ಅವ್ರೆ? ಆ ಕನ್ಕಂಗೆ ಎಲ್ಲರೂ ಸರೆಂಡರ್ ಆಗ್ಬಿಟ್ಟಿದ್ದಾರೆ. ಅವಳು ಇವ್ರನ್ನೆಲ್ಲ ಕೈಗೊಂಬೆ ತರ ಆಟ ಆಡಿಸ್ತಿದ್ದಾಳೆ. ಅವಳು ಹೇಳಿದ್ದಕ್ಕೆಲ್ಲ ಜೀ ಹುಜೂರ್ ಅನ್ಕೊಂಡು ಡಗ್ಗು ಸಲಾಮ್ ಹೊಡೆಯೋ ಪರಿಸ್ಥಿತಿ ಬಂದ್ಬಿಟ್ಟಿದೆ. ನಮ್ಮಮ್ಮ ಹೇಗಿದ್ದೋಳು ಗೊತ್ತಾ ಪ್ರಿಯಾ ಅವ್ರೆ? ಹುಲಿ ತರ ಇದ್ದೋಳು. ಇವತ್ತು ಆ ಕನ್ಕನ್ ಮುಂದೆ ಇಲಿ ಆಗೋಗ್ಬಿಟ್ಟಿದ್ದಾಳೆ. ಅದಕ್ಕೆಲ್ಲ ಕಾರಣ ಮಾವ. ಅವರೇ ತಾನೆ ಅವಳ ಕೈಯಲ್ಲಿ ಅಧಿಕಾರ ಕೊಟ್ಟಿರೋದು. ಅದಕ್ಕೆ ಅವಳು ಎಲ್ರ ಮೇಲೂ ಸವಾರಿ ಮಾಡ್ತಿರೋದು. ಎಷ್ಟು ದಿವಸ ಅಂತ ಇದನ್ನೆಲ್ಲ ಸಹಿಸ್ಕೊಂಡಿರೋದು ನಾವು? ಇನ್ನು ಎಷ್ಟು ದಿವಸ ಅಂತ ಹೇಳಿ ಅವಳ ಮುಂದೆ ಕೈ ಕಟ್ಕೊಂಡು ನಿಲ್ಬೇಕು ನಾವು? ಶ್ರೀಕಾಂತ್, ನಿಮ್ಮೆಲ್ಲೂ ಆ ಕನಕ ದರ್ಬಾರ್ ಮಾಡ್ತಾಳೆ ಅಂತ ನಿಮಗ್ ಭಯನಾ? ಅವಳು ನಮ್ಮ ಅಮ್ಮನ್ನೇ ಬಿಟ್ಟಿಲ್ಲ, ಇನ್ ನನ್ನನ್ನು ಬಿಡ್ತಾಳ? ಅವಳ ದೃಷ್ಟಿಯಲ್ಲಿ ನಾನು ಅಪರಾಧಿ ಬೇರೆ. ಈಗ ನನ್ನ ಜುಟ್ಟು ಜನವಾರ 200 ಕೈಲಿ ಕೊಟ್ಟಾಗ ಆಗೋಗ್ಬಿಟ್ಟಿದೆ. ಶ್ರೀಕಾಂತ್, ನಿಮ್ ಅಣ್ಣ ಇದಾರಲ್ಲ, ಅವ್ರು ಹೇಗೋ ಮ್ಯಾನೇಜ್ ಮಾಡ್ತಾರೆ ಬಿಡಿ. ಅವನ್ ಕೈಲೂ ಏನೂ ಆಗ್ತಿಲ್ಲ ಪ್ರಿಯಾ ಅವ್ರೆ. ನನ್ಗೊಂದ್ 25,000 ರೂಪಾಯಿ ಕಳಿಸಿ ಅಂತ ಹೇಳಿದ್ರೆ ಅಮ್ಮ ಅಣ್ಣ ಇಬ್ರು ಕಣ್ಣು ಬಾಯಿ ನುಡ್ರೋ ತರ ಆಗೋಗಿದೆ. ಆ ಕನ್ಕನ್ಗೆ ನನ್ನನ್ನ ಬೇಲ್ ಮೇಲೆ ಬಿಡಿಸೋದಕ್ಕೆ ಒಂದು ಚೆಕ್ಕಿಗೆ ಸೈನ್ ಹಾಕಿ ಅಂತ ಹೇಳಿದ್ರೆ ಹಾಕ್ಲಿಲ್ಲ. ಹೀಗೆ ಆದ್ರೆ ಮುಂದೆ ನನ್ ಗತಿ ಏನು? ಅವಳು ಮುಂದೆ ಭಿಕ್ಷೆ ಎತ್ಕೊಂಡು ಜೀವನ ಸಾಗಿಸ್ಬೇಕಲ್ಲ ಅಂತ ಭಯ ಆಗ್ತಿದೆ ನನಗೆ. ಶ್ರೀಕಾಂತ್, ನನ್ನ ಹತ್ರ ಒಂದು ಪ್ಲಾನ್ ಇದೆ. ನಾನ್ ಹೇಳ್ದಾಗ ನೀವ್ ಮಾಡಿದ್ರೆ ಅದನ್ನೆಲ್ಲ ಉಲ್ಟಾ ಮಾಡ್ಬೋದು. ಅಂದ್ರೆ ಕನಕ ನೀವ್ ಹೇಳ್ದಂಗ್ ಕೇಳ್ಕೊಂಡು ಕೈ ಕಟ್ಕೊಂಡು ನಿಮ್ ಮುಂದೆ ನಿಲ್ಬೇಕು. ಹಾಗ್ ಮಾಡ್ಬೋದು. ಹೌದಾ? ಅದೇನು ಅಂತ ಹೇಳಿ ಪ್ರಿಯಾ. ವಾವ್, ಸೂಪರ್ ಪ್ರಿಯಾ ಅವ್ರೆ. ನಾನು ಇವತ್ತೇ ಈ ವಿಷಯದ ಬಗ್ಗೆ ನಮ್ಮ ಅಣ್ಣನ ಹತ್ರ ಮಾತಾಡ್ತೀನಿ ನಾನು.